ಜೀವನದಲ್ಲಿ ಎದುರಾಗುವಂತಹ ವ್ಯಕ್ತಿಗಳಾಡುವಂತಹ ಮಾತುಗಳಿಗೆ ಪ್ರತಿ ಬಾರಿನೂ ನೀವು ಪ್ರತಿಕ್ರಿಯೆ ತೋರಿಸ್ತಾ ಹೋದ್ರಿ ಅಂತಂದ್ರೆ ಎಲ್ಲವನ್ನ ನೀವಾಗೆ ಮೈ ಮೇಲೆ ಎಳ್ಕೊಂಡಂಗ. ಹಾಗಾಗಿ ನಿಮ್ಮ ಶಾಂತಿಯನ್ನು ಕೂಡ ಹಾಳು ಮಾಡ್ಕೋತೀರಿ. ಒಂದೊಮ್ಮೆ ಯೋಚನೆ ಮಾಡ್ರಿ. ಆತ್ಮೀಯರೇ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿಯ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಎಲ್ಲರ ಧ್ಯಾನ ಅಭ್ಯಾಸ ಹೆಂಗೆ ನಡೆದತ್ರಿ? ಓಕೆ ಫ್ರೆಂಡ್ಸ್, ಸಮಗ್ರವಾದಂತಹ ಜೀವನದೊಳಗೆ ಸಾಕಷ್ಟು ಏಳು ಬೀಳು ಬರುವುದಂತೂ ಅಗದಿ ಸಹಜ, ಭಾಳ ನಾರ್ಮಲ್ ರೀ, ಹೌದಾ? ಈ ಏಳು ಬೀಳುಗಳ ಮಧ್ಯೆ ನಾವು ಬ್ಯಾಲೆನ್ಸ್ ಆಗಿರಬೇಕು. ನಮ್ಮೊಳಗಿನ ಶಾಂತಿಯನ್ನು ಯಾವಾಗಲೂ ಕೂಡ ಕಾಪಾಡಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನುವಂಥ ಒಂದು ಸಿಂಪಲ್ ಕ್ವೆಶನ್ಗೆ ಅಗದಿ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಐತ್ರಿ. ಆ ಉತ್ತರ ಏನು ಅಂತ ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ, ಮಾತು ಮಾಣಿಕ್ಯ, ಮಾತು ಬಂಗಾರ ಅಂತ ಹೇಳ್ಯಾರು ಶರಣರು. ಮುಂದುವರೆದು ಏನು ಹೇಳ್ಯಾರಪ್ಪ ಅಂತಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ಅಂತ ಹೇಳ್ಯಾರ. ಯಾಕೆ ಮಾತಿಗೆ ಅಷ್ಟು ಮಹತ್ವವನ್ನು ಕೊಟ್ಟರು? ಫ್ರೆಂಡ್ಸ್, ಮಾತಿಗೆ ಶಕ್ತಿ ಐತ್ರಿ. ಕೆಲವೊಂದು ಮಾತುಗಳು ನಮ್ಮನ್ನು ಆಂತರಿಕವಾಗಿ ನಮಗೆ ಚಿಕಿತ್ಸೆ ನೀಡಿದ್ರೆ, ನಮ್ಮನ್ನು ಹೀಲ್ ಮಾಡಿದ್ರೆ, ಇನ್ನು ಕೆಲವೊಂದು ಮಾತುಗಳು ನಮ್ಮ ಆಂತರಿಕವಾಗಿ ನಮ್ಮನ್ನು ಕುಗ್ಗಿಸ್ತಾವ್ರಿ, ನಮಗೆ ನೋವನ್ನು ಉಂಟು ಮಾಡ್ತಾವೆ, ನಮ್ಮ ಅಂತರ್ಜಗತ್ತನ್ನು ಡ್ಯಾಮೇಜ್ ಮಾಡ್ತಾವ್ರಿ. ಹಾಗಾಗಿ ಈ ಮಾತು ಹೆಂಗಿರಬೇಕು ಮತ್ತು ಬರುವಂಥ ಪ್ರತಿಯೊಂದು ಮಾತಿಗೆ ನಾನು ಯಾವ ರೀತಿ ಪ್ರತಿಕ್ರಿಯೆಯನ್ನು ತೋರಿಸ್ಬೇಕು? ಸಾಮಾನ್ಯವಾಗಿ ಹೇಳಬೇಕಪ್ಪ ಅಂತಂದ್ರೆ, ನಾವೆಲ್ಲರೂ 195% ನಾವೆಲ್ಲ ಏನು ಮಾಡ್ತೀವಪ್ಪ ಅಂತಂದ್ರೆ, ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಯಾವುದೋ ವಿಷಯದ ಬಗ್ಗೆ ಏನೋ ಒಂದು ಅನಗತ್ಯವಾದವನ್ನು ಮಾಡ್ತಾ ಇರಬೇಕಾದ್ರೆ ನಾವು ತಕ್ಷಣಕ್ಕೆ ರಿಯಾಕ್ಟ್ ಆಗಿಬಿಡ್ತೀವಿ ರೀ. ನಮ್ಮ ಕಡೆಯಿಂದ ಒಂದು ಉತ್ತರವನ್ನು ನೀಡಿಬಿಡ್ತೀವಿ. ಅಲ್ಲಿ ಏನು ನಡೀತೈತಿ? ವಾದಕ್ಕೆ ಪ್ರತಿವಾದ, ಶಬ್ದಗಳಿಗೆ ಮತ್ತೊಂದಿಷ್ಟು ಶಬ್ದಗಳು, ಆ ಶಬ್ದಗಳ ಮಧ್ಯೆ ಗರ್ಜನೆ ನಡೆದು ಏನಾಕತ್ರಿ? ಇನ್ನರ್ ಸೈಲೆನ್ಸ್, ನಮ್ಮ ಆಂತರಿಕ ಶಾಂತಿ ಅನ್ನೋದು ಹಾಳಾಗ್ತೈತಿ. ಇದು ಎಲ್ಲರೂ ಗೊತ್ತಿದ್ದು ವಿಚಾರನರೇ. ಯಾವುದೋ ಒಬ್ಬ ವ್ಯಕ್ತಿ, ಓಕೆನಾ, ಬಹಳ ಸಿಟ್ಟಿನಿಂದ ನಿಮ್ಮ ಮೇಲೆ ಕೂಗಾಡತ್ತಾರಂತ ಅನ್ಕೋರಿ. ನಿಮಗೆ ಬಹಳಷ್ಟು ಅವಮಾನಕರವಾದಂಥ ಮಾತುಗಳನ್ನು ಮಾತಾಡ್ತಾ ಇದ್ದರು, ಬಹಳಷ್ಟು ನೋವನ್ನುಂಟು ಮಾಡುವಂತಹ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ನೇರವಾಗಿನೇ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಇನ್ನೊಬ್ಬರ ಮುಂದೆ ಏನೋ ಹೇಳ್ತಾ ಇರ್ಬೋದು. ಅಂತಹ ಮಾತುಗಳು ನಿಮ್ಮ ಕಿವಿ ಮೇಲೆ ಬಿದ್ದಾಗ, ಇನ್ನೊಬ್ಬರಿಂದನೇ ಇರ್ಬೋದು ಅಥವಾ ನಿಮ್ಮ ಎದುರುಗಡೆನ ಯಾವುದೋ ವ್ಯಕ್ತಿ ಮುಖಕ್ಕೆ ಹೊಡೆದಂಗೆ ಮಾತಾಡ್ತಾ ಇದ್ರು ಕೂಡ, ಅಂತಹ ಸಮಯದಲ್ಲಿ ನೀವು ಒಂದಷ್ಟು ಸಂಯಮ ಕಾಯ್ಕೊಂಡಿದ್ರಿ ಅಂತಂದ್ರೆ ನಿಮ್ಮ ಅಂತರ್ಜಗತ್ತನ್ನು ನೀವೇ ಗೆದ್ದಂಗೆ. ಹೊರಗಿನ ಕೊಳೆಯನ್ನು ನಿಮಗೆ ಅಂಟಿಸ್ಕೊಳ್ಳದೆ ಆರಾಮಾಗಿ ಇರ್ಬೋದು. ಹೀಗೆ ಒಂದು ದಿವಸ ಏನಾಗಿತ್ತಪ್ಪ ಅಂತಂದ್ರೆ, ಒಬ್ಬ ದೊಡ್ಡ ಸಾಧಕರಿದ್ದರು. ಒಬ್ಬ ದೊಡ್ಡ ಸಾಧಕರು, ಅವರು ಈ ಎಲ್ಲ ಪ್ರಾಪಂಚಿಕ ಜಂಜಾಟ ಅಂದ್ರೆ ಈ ಊರು ಪಟ್ಟಣ ನಗರಗಳಿಂದ ದೂರದ ಒಂದು ಪ್ರದೇಶದಲ್ಲಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಒಂದು ಸುಂದರವಾದ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಒಂದಷ್ಟು ಶಿಷ್ಯಂದರನ್ನು ಅಲ್ಲಿ ಇಟ್ಟು ಅವರಿಗೆ ವಿದ್ಯಾಬೋಧನೆಯನ್ನು ಮಾಡ್ತಾಯಿದ್ರು, ಅವರಿಗೆ ಶಿಕ್ಷಣವನ್ನು ಕೊಡ್ತಾಯಿದ್ರು. ಗುರುಗಳಿದ್ದರು, ಗುರುಗಳ ಜೊತೆಗೆ ಒಂದಷ್ಟು ಶಿಷ್ಯರು ಅಲ್ಲಿ ವಾಸವಾಗಿದ್ದರು. ಆ ವಾತಾವರಣ ಹೆಂಗಿತ್ತಪ್ಪ ಅಂತಂದ್ರೆ, ಬಾಹ್ಯ ಜಗತ್ತಿನ ಯಾವುದೇ ಗೊಂದಲಗಳು, ಯಾವುದೇ ಘರ್ಷಣೆಗಳು ಅಲ್ಲಿ ಇರಲಿಲ್ಲ. ಅಲ್ಲಿ ಇದ್ದದ್ದು ಬರೀ ಪ್ರಕೃತಿ ಸೌಂದರ್ಯ, ಹಚ್ಚ ಹಸಿರು, ಜೊತೆಗೆ ಸದ್ಗುರುವಿನ ಜ್ಞಾನದ ದಾರಿ ಅಷ್ಟೇ ಅಲ್ಲಿತ್ತು. ಅಪಾರವಾದಂಥ ಶಾಂತಿಯಲ್ಲಿ ಮನೆ ಮಾಡಿತ್ತು. ನಿರಂತರವಾಗಿ ವೇದಘೋಷ ನಡೀತಾ ಇತ್ತು, ಯಜ್ಞಗಳು ನಡೀತಾ ಇತ್ತು. ಜೊತೆಗೆ ಅಪಾರವಾದಂತಹ ಜ್ಞಾನ ಗುರುಗಳಿಂದ ಹರಿದು ಬರ್ತಾ ಇತ್ತು. ಒಂದು ಹೇಳಬೇಕಪ್ಪ ಅಂದ್ರೆ, ಒಂದು ಸ್ವರ್ಗಕ್ಕೆ ಸಮಾನವಾದಂಥ ವಾತಾವರಣ ಅಲ್ಲಿತ್ತು. ಅಲ್ಲಿ ಇರ್ತಕ್ಕಂತಹ ಗುರುಗಳು ಅವರು ಎಷ್ಟು ಯಾವುದ್ರ ಬಗ್ಗೆ ಹೆಚ್ಚು ಬೋಧನೆ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಶಾಂತಿ ಮತ್ತು ಸಹನೆಯ ಬಗ್ಗೆ ಅವರು ಹೆಚ್ಚಾಗಿ ಬೋಧನೆಯನ್ನು ಮಾಡ್ತಾ ಇದ್ರು. ಅದ್ರ ಬಗ್ಗೆನ ಜಾಸ್ತಿ ಹೇಳ್ತಾ ಇದ್ರು, ಪ್ರವಚನವನ್ನು ಹೇಳ್ತಾ ಇದ್ರು. ಈಗ ನೋಡ್ರಿ, ಎಷ್ಟೋ ಜನ ಮಹಾತ್ಮರು ಶಾಂತವಾಗಿರ್ರಿ, ಸಹನೆಯಿಂದಿರ್ರಿ ಅಂತ ಹೇಳ್ತಾರಲ್ಲ, ಹಂಗಿರ್ಲಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಆ ಗುರುಗಳು ಹೇಳ್ತಾ ಇದ್ರು. ಅವರು ಯಾವಾಗಲೂ ಕೂಡ ಹಸನ್ಮುಖರಾಗಿರ್ತಾಯಿದ್ರು ಮತ್ತು ಶಾಂತ ಚಿತ್ತದಿಂದ ಇರ್ತಾಯಿದ್ರು. ಇದಷ್ಟೇ ಅಲ್ಲ ಸ್ನೇಹಿತರೆ, ಅಂದ್ರೆ ಅಲ್ಲಿ ಅವರು ಬರೀ ಶಿಷ್ಯರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ದೂರದ ಊರುಗಳಿಂದ ಎಷ್ಟೋ ಜನ ಸಾಂತ್ವನದ ನುಡಿಗಳನ್ನ ಕೇಳೋದಕ್ಕೆ, ಗುರುಗಳ ದರ್ಶನ ಪಡ್ಕೊಳ್ಳೋದಕ್ಕೆ ಎಷ್ಟೋ ದೂರದ ಊರಿಂದ ಜನಗಳು ಬರ್ತಾ ಇದ್ದರು. ಬಂದವರಿಗೆಲ್ಲ ಅವ್ರು ಅದನ್ನೇ ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರಪ್ಪ ಅಂತಂದ್ರೆ, ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಮಾತುಗಳನ್ನು ಆಡಿರ್ತಾನೆ, ಓಕೆ, ನೀವು ಅದನ್ನು ಕೇಳಿರ್ತೀರಿ. ಆದರೆ ನಿಮ್ಮಲ್ಲಿ ಒಂದು ಶಕ್ತಿ ಐತಿ, ಸಂಯಮ ಅನ್ನುವಂಥ ಶಕ್ತಿ ಐತಿ. ಅದನ್ನು ಬಳಸ್ಕೊಂಡು
ನೀವು ಪ್ರತಿಕ್ರಿಯೆ ತೋರಿಸ್ಬೇಕೋ ತೋರಿಸ್ಬಾರ್ದು ಅದು ನಿಮ್ಮ ಕೈ ಒಳಗೈತಿ. ಪ್ರತಿಕ್ರಿಯೆ ತೋರಿಸಿದ್ರಿ ಅಂತಂದ್ರೆ ನಿಮ್ಮ ಶಾಂತಿಯನ್ನು ನೀವೇ ನಿಮ್ಮ ಕೈಯಾರೆ ಹೊರಗಡೆ ಚೆಲ್ಲಿದಂಗೆ. ತೋರಿಸದೇ ಇದ್ರಿ ಅಂತಂದ್ರೆ ನೀವು ಆ ಶಾಂತಿಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡಾಗ. ಸೊ ಇಷ್ಟು ಸಿಂಪಲ್ ಆಗಿರ್ತಕ್ಕಂತಹ ನಿಯಮವನ್ನು ಪಾಲಿಸ್ಕೊಂತ ಹೋದ್ರಿ ಅಂತಂದ್ರೆ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರ್ತತಿ ಅಂಥೇಳಿ ಈ ಒಂದು ಸಿಂಪಲ್ ಟೆಕ್ನಿಕನ್ನು ಅವ್ರು ಹೇಳ್ತಾ ಇದ್ರಿ. ಯಾಕಪ್ಪ ಅಂದ್ರೆ ಒಬ್ಬ ಕೋಪದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವ ಏನು ಮಾಡಿರ್ತಾನಂತಂದ್ರೆ ತನ್ನ ಎಲ್ಲ ನಕಾರಾತ್ಮಕ ಚಟುವಟಿಕೆಗಳನ್ನು ಅವನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಕಾರಾತ್ಮಕ ಚಟುವಟಿಕೆಗಳನ್ನು ಸ್ವೀಕಾರ ಮಾಡಿರ್ತಾನೆ. ಅವನಿಗೆ ಯಾರೋ ಬೈದಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾರೋ ಅವ್ರ ಬಾಸ್ ಅವ್ನಿಗೆ ಬೈದಿದ್ರ ಆ ಸಿಟ್ಟನ್ನು ತಂದು ಮತ್ತವ್ರ ಮೇಲೆ ಹಾಕ್ತಿರ್ತಾನೆ. ಯಾಕೆ ಅವನಿಗೆ ಆ ಸಿಟ್ಟನ್ನು ಅರಗಿಸ್ಕೊಳಕ್ಕೆ ಆಗ್ತಿರಂಗಿಲ್ಲ. ಆ ನೆಗೆಟಿವನ್ನು ಸಂಪೂರ್ಣವಾಗಿ ತನ್ನ ಒಳಗಡೆ ರಿಸೀವ್ ಮಾಡ್ಕೊಂಡಿರ್ತಾನೆ. ಆ ನೆಗೆಟಿವಿಟಿ ಏನು ಮಾಡ್ತೈತಿ, ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತದೆ ರೀ. ನಾವು ಹೇಳ್ತೀವಿ ನೋಡ್ರಿ, ನೆಗೆಟಿವ್ ಪೀಪಲ್ನಿಂದ ದೂರ ಇರಬೇಕು, ನಕಾರಾತ್ಮಕ ಶಕ್ತಿಯಿಂದ ದೂರ ಇರಬೇಕು ಅಂತಂದ್ರೆ ನಾವು ಹೆಂಗಿರಬೇಕು, ಗುರುಗಳು ಅದನ್ನೇ ಬೋಧಿಸ್ತಾ ಇದ್ರು. ಹೀಗಿರ್ಬೇಕಾದ್ರೆ ಅವ್ರದ್ದು ಪ್ರತಿದಿನದ ದಿನಚರಿ ಏನಪ್ಪ ಅಂತಂದ್ರೆ ಮುಂಜಾವಿನ ಸಮಯದಲ್ಲಿ ಗುರುಗಳು ಒಬ್ಬ ಪ್ರೀತಿಯ ಶಿಷ್ಯನೊಂದಿಗೆ ವಾಕಿಂಗ್ ಹೋಗ್ತಾ ಇರ್ತಾರೆ. ಆ ದಿನ ಎಷ್ಟು ಚಂದ ಇತ್ತಪ್ಪ ಅಂತಂದ್ರೆ ಆಗ ತಾನೇ ಸೂರ್ಯ ಉದಯ ಆಗಿತ್ತ. ಎಲ್ಲಿಂದಲೋ ಪಕ್ಷಿಗಳು ಮತ್ತೆ ಆಹಾರಕ್ಕಾಗಿ ಎಲ್ಲಿಂದ ಎಲ್ಲೋ ಹೋಗ್ತಾ ಇದ್ವು. ವಿಧ ವಿಧವಾದಂತಹ ಪಕ್ಷಿಗಳು ತಮ್ಮದೇ ಆದಂತಹ ಒಂದು ಚಿಲಿಪಿಲಿ ನಾದವನ್ನು ಮಾಡ್ತಾ ಹೋಗ್ತಾ ಇದ್ವು ರೀ. ಯಾವುದೋ ಒಂದು ಗಿಡದ ಮೇಲೆ ಕೂತು ಒಂದು ಕೋಗಿಲೆ ಹಾಡ್ತಾ ಇತ್ತು. ಆ ಕಡೆಯಿಂದ ಒಂದಿಷ್ಟು ಸುಗಂಧ ಹೂಗಳ ದ್ರವ್ಯ ಹಾಗೇ ಬರ್ತಾ ಇತ್ತು. ಅದೆಲ್ಲವನ್ನ ಆ ಗುರುಗಳು ಗ್ರಹಿಸ್ತಾ ಆನಂದದಿಂದ ಶಾಂತ ಚಿತ್ತರಾಗಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಹೋಗ್ತಾ ಇದ್ರು. ಅವರ ಹಿಂದೆ ಶಿಷ್ಯ ಕೂಡ ಅದೇ ತರಹ ಗುರುಗಳನ್ನು ಹಿಂಬಾಲಿಸ್ತಾ ಇದ್ದ. ಈ ಒಂದು ಮುಂಜಾವಿನ ಸಮಯದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅವರ ವಿರುದ್ಧ ದಿಕ್ಕಿನಿಂದ ಅಪೋಸಿಟ್ ಸೈಡಿಂದ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಬರಕ್ಕೆ ಸ್ಟಾರ್ಟ್ ಆಗ್ತದ್ರಿ. ಅಲ್ಲೂ ದೂರದಿಂದ ಒಬ್ಬ ವ್ಯಕ್ತಿ ಬರಾಕತ್ತಾನಲ್ಲ ಅಂತ ಶಿಷ್ಯನಿಗೆ ಅನಿಸ್ತತಿ. ಯಾರೋ ಬರ್ಲಾಕತ್ತಾರಲ್ಲ ಅಂತ ಅನಿಸ್ತತಿ. ಹತ್ರ ಬಂದಂಗ ಆ ಶಿಷ್ಯನಿಗೆ ಅನಿಸ್ತು, ಆ ಕಡೆಯಿಂದ ಬರ್ತಕ್ಕಂತಹ ವ್ಯಕ್ತಿ ಯಾಕೋ ಸರಿ ಇಲ್ಲಲ್ಲ, ಅವನ ಮುಖದ ಮೇಲೆ ಯಾಕೋ ಒಂದು ರೀತಿ ಕೋಪದ ಭಾವನೆ ಐತಲ್ಲ, ಕಣ್ಣೆಲ್ಲ ಕೆಂಪಾಗ್ಯವು, ಮುಖ ಒಂದು ರೀತಿ ವಕ್ರವಾಗಿ ನೋಡ್ತಾ ಇದ್ದಾನೆ, ಏನೋ ಒಂದು ರೀತಿ ಕ್ರೋಧವನ್ನು ತುಂಬ್ಕೊಂಡಂಗೆ ಕಾಣಿಸ್ತತಿ ಅಂತ ಹೇಳಿ ಅನಿಸ್ತು ಶಿಷ್ಯನಿಗೆ. ಆದರೆ ಗುರುಗಳು ಶಾಂತವಾಗಿದ್ರು. ಅವನು ಹತ್ರ ಬಂದಾಗ ಹೆಂಗೆ ಗುರುಗಳ ಹತ್ರ ಬರ್ತಿದ್ದಲ್ಲ ಹಂಗಂಗೆ ಅವನೊಳಗೆ ಕ್ರೋಧ ಜಾಸ್ತಿ ಆಗ್ತಾ ಇತ್ತು. ಏನು ಕಾರಣ ಇತ್ತು ಗೊತ್ತಿಲ್ಲ, ಅವನು ಬಹಳಷ್ಟು ಕ್ರೋಧವನ್ನು ತುಂಬಿಕೊಂಡ ಗುರುಗಳ ಮುಂದೆ ಬಂದು ನಿಲ್ತಾನ್ರಿ. ನಿಂತ ತಕ್ಷಣ ಹಿಂದು ಮುಂದೆ ನೋಡ್ದೇನೆ ಒಂದೇ ಸಮನೆ ಗುರುಗಳನ್ನು ಬೈಯೋದಕ್ಕೆ ಶುರು ಮಾಡ್ತಾನೆ. ನೀ ಎಷ್ಟು ವರ್ಷ ಆಯಿತು, ನೀನು 3 ಪಕ್ಕನೇ ಈ ಒಂದು ಆಶ್ರಮ ಮಾಡ್ಕೊಂಡು ಕೂತಿದ್ದಿ, ಕಾಡಿನ ಮಧ್ಯೆ ಕೂತ್ಕೊಂಡು ಅನಾಚಾರವನ್ನು ನಡೆಸ್ತಾ ಇದ್ದಿ, ನೀನು ಸರಿ ಇಲ್ಲ, ನೀ ಕಪಟಿ ಎದ್ದಿ, ನೀನು ಸುಳ್ಳು ಸನ್ಯಾಸಿ ಎದ್ದಿ, ನೀನು ಜನರಿಗೆಲ್ಲ ಮೋಸ ಮಾಡಕತ್ತದಿ. 1 2 ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಶುರು ಮಾಡಿದ್ರಿ. ಯಾರು ಗುರುಗಳು ಮತ್ತು ಶಿಷ್ಯರು ಹೋಗ್ತಾ ಇರ್ತಾರಲ್ಲ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾ ಇದ್ರಿ. ಒಬ್ಬ ಅಜ್ಞಾನಿ, ಬಹಳ ಕೋಪಿಷ್ಟ, ಸಾಕಷ್ಟು ಕೋಪದಿಂದ ಬಾಯಿಗೆ ಬಂದಂತಹ ಪದಗಳನ್ನು ಬಳಸೋಕೆ ಶುರು ಮಾಡ್ದ. ಗುರುಗಳು 10 ನಿಮಿಷ ಬೈದ್ರು ಕೂಡ ಸುಮ್ಮನೆ ನಿಂತಿದ್ರು. ಏನು ಪ್ರತಿಕ್ರಿಯೆ ತೋರಿಸಲ್ಲ, ಮುಖದ ಮೇಲೆ ಸಹಿತ ಅವ್ರ ಭಾವ ಬದಲಾಗಿರಲಿಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರಿ. ಅವ್ನು ಬೈದ, ಇಲ್ಲ ಇನ್ನೂ ನೀ ಇಲ್ಲೇ ಇದ್ದಿ ಅಂತಂದ್ರೆ, ಇನ್ನೂ ನೀ ನಮ್ಮ ಹಳ್ಳಿ ಪಕ್ಕನೇ ಇದ್ದಿ ಅಂತಂದ್ರೆ ನಿನ್ನ ಬೇರೆನೇ ಆಗ್ತತಿ, ನಿನ್ನ ಸಾವನ್ನು ನಾನು ನೋಡ್ತೀನಿ, ನಿನ್ನ ಕೊಂದ ಬಿಡ್ತೀನಿ ಅಂತಂದ ಆ ವ್ಯಕ್ತಿ ಗುರುಗಳಿಗೆ. ಆದರೂ ಸಹಿತ ಗುರುಗಳು ಸುಮ್ಮನೆ ಇದ್ದರು. ಈ ಕಡೆ ಶಿಷ್ಯನಿಗೆ ಒಂದು ರೀತಿ ತಳಮಳ ಶುರುವಾಗಿತ್ತು. ನಮ್ಮ ಗುರುಗಳು ಬಹಳ ವರ್ಷದಿಂದ ಸಾಧನೆ ಮಾಡ್ತಾ ಇದ್ದಾರೆ. ಅವರ ಯೋಗ ಶಕ್ತಿಯಿಂದ, ಧ್ಯಾನ ಶಕ್ತಿಯಿಂದ, ತಪಶಕ್ತಿಯಿಂದ ಯಾವುದಾದ್ರು ಒಂದು ಮಂತ್ರ ಅವನ ಮೇಲೆ ಪ್ರಯೋಗ ಮಾಡ್ಬೋದಲ್ಲ, ಅವಾಗ ಏನಾರೇ ಮಾಡ್ಬೋದಲ್ಲ ಗುರುಗಳಿವರು, ಯಾಕೆ ಏನೂ ಮಾಡ್ತಾ ಇಲ್ಲ? ಅವು ಅಷ್ಟೆಲ್ಲ ಬೈತಾ ಇದ್ರು, ಅಷ್ಟೆಲ್ಲ ಅವಮಾನಕರ ಮಾತುಗಳನ್ನು ಮಾತಾಡ್ತಾ ಇದ್ರು ಕೂಡ, ಇನ್ನೇನು ಬಡಿಯತಾನ ಅನ್ಬೇಕು ಅಷ್ಟು ಆ ರೀತಿ ಕೋಪ ವ್ಯಕ್ತ ಮಾಡ್ತಾ ಇದ್ರು ಕೂಡ ನಮ್ಮ ಗುರುಗಳು ಇಷ್ಟಾಗಿ ಶಾಂತದರು. ಏನು ಹೊಳ್ಳಿ ಅವ್ನಿಗೆ ಏನೂ ಒಂದು ಮಾತು ಅನ್ವಾರಲ್ಲ. ಯಾಕೆ ಅವನಿಗೆ ಪ್ರಶ್ನೆ ಕಾಡೋಕೆ ಶುರು ಆಯ್ತು ರೀ. ಮತ್ತು ಹಾಗೆ ಮುಂದೆ ನಡೀತಾ ಇರ್ತಾರೆ. ಇವ್ರು ಹಾಗೆ ಮುಂದೆ ಹೋಗ್ತಾರಲ್ಲ, ಅವ ಜೋರಂಗೆ ಕೂಗಿ ಅಂದ್ರೆ ಚೀರಾಡಿ ಬೇಯಕ್ಕೆ ಶುರು ಮಾಡ್ತಾನೆ ರೀ. ಯಾಕಂದ್ರೆ ಇವ್ರು ಕೇಳಿಸ್ಕೋಬೇಕು, ನಿಂದಿರಬೇಕು, ಹೊಳ್ಳಿ ಏನಾರ ಅನ್ನಬೇಕು. ಆದರೆ ಇವ್ರು ಏನೂ ಮಾಡಲಿಲ್ಲ. ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಸದ ಹಾಗೆ ಮುಂದೆ ನಡೀತಾ ಇರ್ತಾರೆ. ಅವನು ಚೀರಾಡ್ದ, ಕೂಗಾಡ್ದ, ಎಲ್ಲ ಮಾಡಿದ. ಅವನ ಶಕ್ತಿ ಡೌನ್ ಐತ್ರಿ. ಕೂಗಾಡ್ದ ಯಾಕಂದ್ರೆ ಅರ್ಧ ತಾಸು ಒದರಾಡಿದ್ರಿ. ಚೀರಾಡಕ್ಕೆ ಒಂದು 10 ನಿಮಿಷ ಯೂಸ್ ಮಾಡಿದ್ದ, ಎಲ್ಲ ಶಕ್ತಿ ಡೌನ್ ಆಯಿತು. ತನ್ನ ನಿಶಕ್ತನಾಗಿ, ತನ್ನ ದೇಹದ ಶಕ್ತಿಯೆಲ್ಲ ಕಳ್ಕೊಂಡು ನಿಶಕ್ತನಾಗಿ
ಅದೇನೋ ಅಂತಾರಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತಾರಲ್ಲ, ಹಂಗೆ ವಾಪಸ್ ಹೊರಟೋಗ್ಬಿಟ್ಟ. ಇವರೇನು ಯಥಾ ಪ್ರಕಾರವಾಗಿ ಗುರುಗಳು ಎಲ್ಲಿಗೆ ಹೋಗಿ ತಲುಪಬೇಕಾಗಿತ್ತಲ್ಲ ಅಲ್ಲಿ ಮುಟ್ಟಿ ಪುನಃ ಮತ್ತು ಅದೇ ದಾರಿಯಿಂದ ಆರಾಮಾಗಿ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಆಸ್ವಾದಿಸ್ತಾ ಶಾಂತ ಚಿತ್ತರಾಗಿ ಮತ್ತು ಪುನಃ ಆಶ್ರಮಕ್ಕೆ ಬರ್ತಾರೆ. ಈ ಶಿಷ್ಯನ ಮನಸ್ಸಿನಾಗ ಒಂದೇ ಪ್ರಶ್ನೆ ಇತ್ತು, ಗುರುಗಳು ಇಷ್ಟೆಲ್ಲ ನೋಡಿದ್ರು ಕೂಡ ಯಾಕೆ ಪ್ರತಿಕ್ರಿಯೆ ತೋರಿಸ್ಲಿಲ್ಲ, ಹೊಳ್ಳಿ ಏನೂ ಮಾತಾಡಲಿಲ್ಲ, ಯಾಕಂದ್ರೆ ಸಮಾಧಾನ ಇರಲಿಲ್ಲ ಒಳಗೆ. ಆ ಪ್ರಶ್ನೆಗೆ ಉತ್ತರ ಕಂಡ್ಕೊಂಡು ಹೋಗ್ಬೇಕಂತಿತ್ತು. ಬಂದ ಗುರುಗಳ ಮುಂದೆ ಕೂತ್ಕೊಂಡ. ನೋಡ್ರಿ, ಗುರುಗಳ ಕ್ಷಮೆ ಇರಲಿ, ಯಾಕಂತಂದ್ರೆ ನನಗೆ ಯಾಕೋ ಅಸಮಾಧಾನ ಕಾಡಕತ್ತೈತಿ. ಇವತ್ತಿನ ಬೆಳಗಿನ ಘಟನೆಯನ್ನು ನೆನೆಸ್ಕೊಂಡ್ರೆ ಒಂದು ರೀತಿ ನನಗೆ ಖೇದ ಅನಿಸ್ತತಿ. ನಿಮ್ಮಂತಹ ಮಹಾ ತಪಸ್ವಿಗಳು, ಯೋಗಿಗಳು ಎಷ್ಟೋ ವರ್ಷಗಳಿಂದ ಈ ಅಡವೆಯಲ್ಲಿ ಇದ್ಕೊಂಡು ಉಪ್ಪು ಖಾರಗಳು ಇಲ್ಲದೇ ಸಪ್ಪೆ ಊಟ ಮಾಡಿಕೊಂಡು ನಿರಂತರವಾಗಿ ಧ್ಯಾನ ಸಾಧನೆಯಲ್ಲಿ ಇದ್ದೀರಿ. ಯೋಗದ ಉತ್ತುಂಗದ ಸ್ಥಿತಿಯಲ್ಲಿ ನೀವು ಅದಿರಿ. ಆದರೂ ಕೂಡ ಒಬ್ಬ ಅಜ್ಞಾನಿ ಏನು ಮಾತಾಡಕತ್ತಿದ್ದ, ಕೋಪದಾಗ ಏನೇನೋ ಮಾತಾಡತ್ತಿದ್ದ, ಅವಾಗ ಏನಾದ್ರು ಒಂದು ಮಾತು ನೀವು ಹೇಳ್ಬೋದಾಗಿತ್ತಲ್ಲ, ಅಥವಾ ಇದು ಸರಿಯಲ್ಲ, ಇದು ತಪ್ಪು ಅಂತಾರೆ ನೀವು ಹೇಳ್ಬೋದಾಗಿತ್ತಲ್ಲ, ಯಾಕೇನೋ ಹೇಳಿಲ್ಲ ಅಂತ ಶಿಷ್ಯ ಗುರುವಿನ ಕೇಳ್ದ. ಗುರುಗಳು ಏನು ಮಾಡ್ರಪ್ಪ ಅಂತಂದ್ರೆ, ಒಂದು ನಿಮಿಷ ಸುಮ್ಮನೆ ಕೂತು ಮುಗುಳ್ನಕ್ಕು ಅಲ್ಲಿಂದ ಎದ್ದು ಪಕ್ಕದ ಕೊಠಡಿಗೆ ಹೋದರು. ಶಿಷ್ಯನಿಗೆ ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಯಿತು. ಏನ್ರಿ ತಪ್ಪು ಕೇಳಿನಪ್ಪ, ಗುರುಗಳು ಯಾಕೆ ಹಿಂಗೆ ಎದ್ದು ಹೋದ್ರು, ಅವಂಗೊಂದು ರೀತಿ ಭಯ ಸ್ಟಾರ್ಟ್ ಆಗಿಬಿಡ್ತು. ನಾ ಏನಾದ್ರು ತಪ್ಪಾಗಿ ಕೇಳಿನ, ಏನಾದ್ರು ತಪ್ಪು ಮಾತಾಡಿರ್ಬೋದಲ್ಲ, ಯಾಕೆ ಗುರುಗಳು ಎದ್ದು ಹೋದ್ರು ಅಂತೇಳಿ ಅವನಿಗೆ ಭಯ ಆಯಿತು. ಗುರುಗಳು ಒಂದು 3 ನಿಮಿಷ ಬಿಟ್ಟು ತಮ್ಮ ಕೈ ಒಳಗೆ ಒಂದು ಹಳಿ ಗಂಟು ತೊಗೊಂಬರ್ತಾರೆ. ಒಂದು ಹಳಿ ಅರ್ಬಿ ತುಂಬಿದ ಗಂಟು ಇರ್ತೈತಿ. ಆ ಗಂಟಿನೊಳಗೆ ಈ ಭಾಳಷ್ಟು ಪದಾರ್ಥಗಳು ಇರ್ತಾವ್ರಿ, ಭಾಳಷ್ಟು ಏನೇನೋ ಕೊಳ್ತದ ವಾಸನೆ ಬರ್ತಾ ಇರ್ತೈತಿ. ಅದರೊಳಗೆ ಒಂದಿಷ್ಟು ಬಟ್ಟೆ ಕೂಡ ಇರ್ತಾವೆ. ಏನೇನೋ ಬೇಡದೆ ಇರ್ತಕ್ಕಂತಹ ಪದಾರ್ಥಗಳನ್ನೆಲ್ಲ ತುಂಬಿ ಒಂದು ಗಂಟು ಕಟ್ಟಿರ್ತಾರೆ ರೀ. ಆ ಗಂಟನ್ನು ಗುರುಗಳು ಇವನ ಹತ್ರಕ್ಕೆ ತಂದಂಗೆ ಅದರಿಂದ ಕೆಟ್ಟ ವಾಸನೆ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗತ್ತೆ ರೀ. ಹೆಂಗೆ ವಾಸನೆ ಇರ್ತೈತಪ್ಪ ಅಂತಂದ್ರೆ ಶಿಷ್ಯ ತಡ್ಕೊಳಕ್ಕಾಗಲ್ದಕ್ಕೆ ಮೂಗು ಮುಚ್ಕೊಂಡ್ಬಿಡ್ತಾನೆ ರೀ. ಗುರುಗಳು ಏನು ಮಾಡ್ತಾರೆ, ಎಕ್ಸಾಕ್ಟ್ ತಂದು ಆ ಅರ್ಬಿ ಗಂಟನ್ನು ಅವನ ಮುಂದೆ ಇಟ್ಬಿಡ್ತಾರೆ. ಇಟ್ಟು ಮತ್ತೊಂದು ಓಪನ್ ಮಾಡ್ತಾರೆ ರೀ. ಅವನಿಗೆ ಎಷ್ಟು ಅಸಹನೀಯ ಭಾವನೆ ಕಾಡಕೈತಪ್ಪ ಅಂತಂದ್ರೆ ಎಲ್ಲಿಂದ ಎದ್ದು ಹೋಗ್ಬೇಕಲ್ಲ ಅಂತ ಅನಿಸ್ತು. ಆ ರೀತಿ ಕೆಟ್ಟ ವಾಸನೆ ಇತ್ತು ಆ ಗಂಟಿನೊಳಗೆ. ಸುಮಾರು ವರ್ಷಗಳಿಂದ ಬಟ್ಟೆ ಹಾಗೆ ಬಿದ್ದಿದ್ದು, ಅದರ ಮತ್ತೊಂದಿಷ್ಟು ಏನೋ ಸೇರ್ಕೊಂಡಿತ್ತು. ಇಷ್ಟು ಕೆಟ್ಟ ವಾಸನೆ ಬರುವಂಥ ಗಂಟನ್ನು ಗುರುಗಳು ನನ್ನ ಮುಂದೆ ಯಾಕೆ ತಂದಿಟ್ರಪ್ಪ, ನಾ ಏನೋ ಅಂಥ ತಪ್ಪು ಮಾತಾಡ್ಬಿಟ್ನಿ, ನನಗೆ ಇವತ್ತೇನೋ ಐತಿ ಅಂತ ಹಂಗೆ ಅಂದ್ಕೊಂಡ್ಬಿಟ್ಟ. ಗುರುಗಳು ಹೇಳ್ರು, ನೋಡು ಆ ಕಡೆ ರೂಮಿಗೆ ಹೋಗು, ಆಚೆ ಕಡೆ ರೂಮಿಗೆ ಹೋಗಿ ಏನು ಮಾಡಂತಂದ್ರೆ ಇದ್ರಾಗಿಂದ ಯಾವುದಾರೇ ಒಂದು ಬಟ್ಟೆಯನ್ನು ಆಯ್ಕೆ ಮಾಡ್ಕೊಂಡು ನೀ ಏನು ಹಾಕ್ಕೊಂಡಿದೆಯಲ್ಲ ಆ ಶುಭ್ರವಾದಂತಹ ಬಟ್ಟೆಯನ್ನು ತೆಗೆದ ಇದ್ರಾಗಿಂದ ಯಾವುದಾರ ಒಂದು ಬಟ್ಟೆಯನ್ನು ಹಾಕೋ ಅಂತ ಹೇಳ್ತಾರೆ ರೀ. ಚೆನ್ನಾಗಿ ಕೇಳಿಸ್ಕೊರಿ, ಕೆಟ್ಟು ಕೊಳತ ನಾರಕತ್ತೈತ್ರಿ ಆ ಗಂಟಿನಾಗಿಂದ ಒಂದು ಯಾವುದಾರೇ ಬಟ್ಟೆ ತಗೋ, ಶುಭ್ರವಾದಂತಹ ಬಟ್ಟೆ ತೆಗಿ, ಆ ಬಟ್ಟೆಯನ್ನು ಹಾಕೋ ಅಂತ ಹೇಳಕತ್ತರು. ಇವನು ತಡ್ಕೊಳಕ್ಕಾಗಲಿಲ್ಲ. ಗುರುಗಳ ನನ್ನ ತಪ್ಪಾತ್ರಿ, ನಾ ಪ್ರಶ್ನೆ ಕೇಳಬಾರ್ದಾಗಿತ್ತು, ತಪ್ಪಾತು. ರೇ ಹುಚ್ಚ, ಇದು ನಿನ್ನ ಪ್ರಶ್ನೆಗೆ ಉತ್ತರ ಐತಿ, ಸರಿಯಾಗಿ ಕೇಳಿಸ್ಕೊ ಅಂತ ಹೇಳ್ತಾರೆ. ನೋಡು, ಕೊಳೆತು ನಾರ್ತಕ್ಕಂತಹ ಬಟ್ಟೆಯನ್ನು ನಿಂಗೆ ಹೆಂಗೆ ಧರಿಸ್ಲಿಕ್ಕಾಗೋತ್ತು, ಹೌದಾ? ಶುಭ್ರವಾದಂತಹ ಬಟ್ಟೆಯನ್ನು ತೆಗೆದು ಇದನ್ನು ಧರಿಸು ಅಂತ ನಾನು ಹೇಳಿದಾಗ ನನಗೆ ವಾಸನೆನ ತೊಡ್ಕೊಳಕ್ಕಾಗೋತ್ರಿ, ಇದನ್ನು ಹಾಕೊಳ್ಳೋದು ಎಲ್ಲಿಂದ ಬಂತು, ಮೊದಲು ನಾನು ದೂರ ಹೋಗಿರಿ ಅಂತ ನೀ ಹೇಳಕತ್ತಿ, ಹೌದಲ್ಲ? ಅದೇ ತರಹ ಮತ್ತೇನು ಮಾಡ್ತಾರೆ ಗುರುಗಳ, ಆ ಎಲ್ಲ ಬಟ್ಟೆಯನ್ನು ಗಂಟು ಕಟ್ಟಿ ಪಕ್ಕಕ್ಕೆ ಇಡ್ತಾರೆ. ಇದೇ ನಿನ್ನ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾರೆ. ಹೆಂಗ್ರಿ ಗುರುಗಳು ಅಂತ ಹೇಳ್ತಾನವ. ಆಗ ಗುರು ಹೇಳ್ತಾರೆ ಏನಪ್ಪ ಅಂತಂದ್ರೆ, ನೋಡು ಶಿಷ್ಯ, ಏನಪ್ಪ ಅಂತಂದ್ರೆ ಯಾವುದಾದ್ರೂ ಒಬ್ಬ ಕೋಪಿಷ್ಟ ವ್ಯಕ್ತಿ, ನಕಾರಾತ್ಮಕ ಯೋಚನೆಗಳಿಂದ ತುಂಬಿರ್ತಕ್ಕಂತಹ ವ್ಯಕ್ತಿ ಹೆಂಗಿರ್ತಾನಪ್ಪ ಅಂತಂದ್ರೆ ಒಂದು ರೀತಿಯ ಕೊಳೆತು ನಾರುವಂತಹ ಮಾತುಗಳು ಒಂದು ಕಡೆ ಇರ್ತಾವ್ರಿ, ಕೊಳೆತು ನಾರುವಂತಹ ಯೋಚನೆ ಒಂದು ಕಡೆ ಇರ್ತಾವೆ. ಅಂತಹ ಯೋಚನೆ, ಅಂತಹ ಮಾತುಗಳು ಅವನ ಬಾಯಿಂದ ಬರ್ತಾ ಇರಬೇಕಾದ್ರೆ ನೀ ಪ್ರತಿಕ್ರಿಯೆ ತೋರಿಸ್ತಾ ಹೋದಿ ಅಂತಂದ್ರೆ ಅವುಗಳನ್ನು ನೀ ಧರಿಸ್ಕೊಂಡಂಗೆ, ಅಂದ್ರೆ ನಿನಗೆ ಆ ಹೊಲಸು ಅಂಟಿಕೊಂಡಂಗೆ, ಏನೋ ಕೊಳೆತ ಬಟ್ಟೆಗಳನ್ನು ಧಾರಣೆ ಮಾಡ್ಕೊಂಡಂಗೆ. ಅವೇನು ಮಾಡಕ್ಕೆ ಬಂದಿರ್ತಾನೋ, ತನ್ನೊಳಗೆ ಏನು ತುಂಬ್ಕೊಂಡಿರ್ತಾನಲ್ಲ ಅದನ್ನು ಹೊರಗೆ ಚೆಲ್ಲಕ್ಕೆ ಬಂದಿರ್ತಾನೆ ಅಷ್ಟೇ. ನೀನು ಅದನ್ನು ಗಮನಿಸ್ಬೇಕಷ್ಟೇ, ಕೇಳಿಸ್ಕೊ. ಆದರೆ ಯಾವುದನ್ನು ಕೂಡ ಒಳಗಡೆ ತಗೋಬೇಡ. ಮತ್ತು ಒಳಗಡೆ ತಗೊಂಡು ನೀ ಅದಕ್ಕೆ ಪ್ರತಿಕ್ರಿಯೆ ತೋರಿಸಿದಿ ಅಂತಂದ್ರೆ ನಿನ್ನ ಅಂತರಂಗ ಕೂಡ ಅಶುದ್ಧ ಆಗ್ತೈತಿ, ನಿನ್ನ ಮಾತು ಅಶುದ್ಧ ಆಗ್ತಾವೆ, ನಿನ್ನ ಯೋಚನೆ ಅಶುದ್ಧ ಆಗ್ತಾವೆ, ಅವು ಕೊಳೆತು ನಾರಕ್ಕೆ ಶುರು ಆಗ್ತಾವೆ, ನಿನ್ನ ಮಾತು ಕೊಳೆತು ನಾರೋದಕ್ಕೆ ಶುರು ಆಗ್ತೈತಿ. ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಯಾವ ರೀತಿ ಮಾತಾಡ್ತಾನಲ್ಲ ಅದಕ್ಕೆ ತಕ್ಕಂಗೆ ನೀ ಶುರು ಮಾಡಿದೆ ಅಂತಂದ್ರೆ ಅಲ್ಲಿದ್ದಂತಹ ಎನರ್ಜಿ ನಿನ್ನೊಳಗೆ ಬಂದು ನಿನ್ನನ್ನು ಕೂಡ ಹಾಳು ಮಾಡ್ತೈತಿ. ಅರ್ಥ ಆಯ್ತಲ್ಲ? ಹಾಗಾಗಿ ಎಂಥದ್ದೇ ವ್ಯಕ್ತಿ ಯಾವುದೇ ಅಪಶಬ್ದಗಳನ್ನು ಹೇಳ್ತಾ ಇದ್ದಪ್ಪ,
ನೆಗೆಟಿವ್ ಮಾತುಗಳನ್ನು ಮಾತಾಡ್ತಾ ಇದ್ದ ಅಂತಂದ್ರೆ ಸುಮ್ಮನೆ ಇದ್ಬಿಡು. ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ತೋರ್ಸಕ್ಕೆ ಹೋಗ್ಬೇಡ. ಇದೇ ರೀತಿ ನೀನು ಜೀವನ ಪೂರ್ತಿ ಈ ನಿಯಮವನ್ನು ಪಾಲಿಸ್ಕೊಂತ ಹೋದಿ ಅಂತಂದ್ರೆ ಇದು ನಿನ್ನ ಜೀವನಕ್ಕೆ ಮತ್ತು ನಿನ್ನ ಚೈತನ್ಯಕ್ಕೆ ಒಂದಷ್ಟು ಶಕ್ತಿಯನ್ನು ತಂದು ಕೊಡ್ತೈತಿ, ಹೊಸ ಶಕ್ತಿಯನ್ನು ತಂದು ಕೊಡ್ತೈತಿ. ಯಾಕಂದ್ರೆ ಒಬ್ಬರ ಇಬ್ಬರ ಸ್ನೇಹಿತರೆ ಜಗತ್ತಿನಾಗ ಸಾಕಷ್ಟು ಜನ ವಿವಿಧ ರೀತಿಯ ಜನಗಳದಾರ್ರಿ, ಎಂತೆಂಥ ಮೇಧಾವಿಗಳದಾರ್ರಿ, ಎಂತೆಂತಹ ತಲೆ ಇಟ್ಕೊಂಡಾರಂತಂದ್ರೆ ಹೇಳಕ್ಕೆ ಬೇಡ. ಒಬ್ರ ಹತ್ರ ಕೂತೀವಪ್ಪ ಅಂತಂದ್ರೆ ಯಾವಾಗ ಎದ್ದು ಹೋದಿವ್ ಅನ್ಬೇಕು ಅಂತ ಮಾತಿರ್ತಾವ್ರಿ. ಕೂತ್ರಂದ್ರೆ ಸಾಕು ಮತ್ತವ್ರ ಬಗ್ಗೆನೇ ಮಾತಾಡೋದು, ಅಪಶಬ್ದಗಳನ್ನ ಹೇಳೋದು, ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದು, ಇಂಥದ್ದನ್ನೆಲ್ಲ ಹೌದಾ ಹಾಗಾದ್ರೆ ಹಿಂಗಾಯ್ತು ತಡಿ ಹಂಗಾಯ್ತು ತಡಿ ಮಾಡಿದೀವಪ್ಪ ಅಂತಂದ್ರೆ ನಾವು ಆ ಎಲ್ಲ ಕೊಳೆತು ನಾರ್ತಕ್ಕಂತಹ ಯೋಚನೆಗಳನ್ನು, ಅವರ ಮಾತುಗಳನ್ನು, ಅವರ ಒಂದು ಭಾವವನ್ನು ನಾವು ಧಾರಣೆ ಮಾಡ್ಕೊಂಡಂಗೆ. ಗುರುಗಳು ಹೇಳಿದರು, ಇದು ಅರ್ಥ ಆಯ್ತಲ್ಲ, ಯಾಕೆ ನಾ ಪ್ರತಿಕ್ರಿಯೆ ತೋರಿಸ್ಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಏನು ತುಂಬ್ಕೊಂಬಂದಿದ್ದ, ಎಲ್ಲ ಕೊಳೆತು ನಾರ್ತಕ್ಕಂತಹ ಭಾವನೆಯನ್ನು ತೊಗೊಂಬಂದಿದ್ದ. ಆ ಭಾವನೆಯನ್ನು ಅವನು ಏನು ಮಾಡಕತ್ತಿದ್ಪ ಅಂದ್ರೆ ಕೋಪದ ಮೂಲಕ, ಮಾತಿನ ಮೂಲಕ ಹೊರಗೆ ಬರಕತ್ತಿದ್ದು. ಅದಕ್ಕೆ ನಾ ಏನು ಮಾಡಿನಿ, ಅದೆಲ್ಲನೂ ಕೇಳಿಸ್ಕೊಂಡೆ ಅಷ್ಟ. ಅದನ್ನ ನೋಡ್ನಿ, ಕೊಳೆತು ನಾರ್ತಕ್ಕಂಥ ಗಂಟನ್ನು ನಾ ನೋಡ್ನಿ. ನಾ ಸಪೋಸ್ ಒಂದು ಮಾತನ್ನ ತಿರುಗಿ ಆಡಿದ್ನಿ ಅಂತಂದ್ರೆ ಆ ಗಂಟನಾಗಿನ ಒಂದು ಬಟ್ಟೆ ತಗೊಂಡ ನಾ ಹಾಕೊಂಡಂಗೆ ಆಗ್ತಿತ್ತು. ಆಗ ನನ್ನ ಶಾಂತಿಯ ಒಂದು ಪಥ ಐತಲ್ಲ, ಇದು ಈ ದಾರಿ ಐತಲ್ಲ, ಈ ದಾರಿಗೆ ಅದು ಅಡ್ಡಿ ಆಗ್ತಾ ಇತ್ತು. ಅದಕ್ಕೆ ನಾ ಏನು ಮಾಡಿನಪ್ಪ ಅಂತಂದ್ರೆ ಆ ಕೋಪಿಷ್ಟ ವ್ಯಕ್ತಿಗೆ ಒಂದು ಪದವನ್ನು ಕೂಡ ನಾನು ಹೊಳ್ಳಿ ಹೇಳಿಲ್ಲ ಅಂತಂದಾಗ ಶಿಷ್ಯನಿಗೆ ಜ್ಞಾನದ ಉದಯ ಆಗಿತ್ರಿ. ಎಷ್ಟು ಸಿಂಪಲ್ ಐತಲ್ಲ, ಇಷ್ಟು ಸರಳವಾದಂತಹ ಜ್ಞಾನ, ಹೌದಲ್ಲ ಎಂತಹ ಸಂದರ್ಭಗಳು ಎಷ್ಟೋ ಬರ್ತಾವೆ, ನಾನು ಕೂಡ ಇದನ್ನ ಅಳವಡಿಸ್ಕೋಬೋದಲ್ಲ ಅಂತೇಳಿ ಅವನಿಗೆ ಖುಷಿ ಆಯಿತು. ಸೊ ಈ ಒಂದು ಕಥೆಯನ್ನು ಹೇಳುವಂತಹ ಉದ್ದೇಶ ಇಷ್ಟೇ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ನಾವು ಈ ಪ್ರಾಪಂಚಿಕ ಜಗತ್ತಿನೊಳಗೆ ಅದೀವಿ ಅಂತಂದ್ರೆ ಒಂದ ನಮೂನಿ ವ್ಯಕ್ತಿಗಳ ಮಧ್ಯೆ ನಾವು ಬದುಕಾಕತ್ತಿಲ್ರಿ. ಸಮಾಜ ಬಿಡ್ರಿ, ಓಣಿ ಬಿಡ್ರಿ, ಊರು ಬಿಡ್ರಿ, ಯಾಕಂದ್ರೆ ಮನೆಯೊಳಗೆ ಒಂದೇ ರೀತಿ ಮನಸ್ಥಿತಿ ಇರುವಂಥ ವ್ಯಕ್ತಿಗಳಿಲ್ಲ. ಎಲ್ಲ ಮನಸ್ಥಿತಿಗಳ ಮಧ್ಯೆ ನಾವು ಬದುಕಬೇಕು. ಕೆಲವೊಬ್ರು ಕೋಪಿಷ್ಠರು ಇರ್ತಾರೋ, ಕೆಲವೊಬ್ರು ಅಸೂಯೆಯನ್ನು ವ್ಯಕ್ತ ಮಾಡೋರು ಇರ್ತಾರೋ, ಇನ್ನು ಕೆಲವೊಬ್ರು ಶಾಂತ ರೀತಿಯಿಂದ ಇರೋರು ಇರ್ತಾರೋ, ಇನ್ನು ಕೆಲವರು ಹೊಟ್ಟೆ ಕಿಚ್ಚು ಕೊಡೋರು ಇರ್ತಾರೋ. ಎಲ್ಲರ ಮಧ್ಯೆ ಬದುಕಬೇಕಾ? ಎಲ್ಲರ ಮಧ್ಯೆ ಬದುಕುವಾಗ ಒಂದೇ ನಿಯಮವನ್ನು ಪಾಲಿಸೋದು. ಅದೇನಪ್ಪ ಅಂತಂದ್ರೆ ರಿಯಾಕ್ಟ್ ಮಾಡದೇ ಇರೋದು, ತಕ್ಷಣಕ್ಕೆ ರಿಯಾಕ್ಟ್ ಮಾಡದೇ ಇರೋದು, ಸುಮ್ಮನೆ ಇದ್ದು ಎಲ್ಲವನ್ನ ಗಮನಿಸೋದು. ನೀವು ಅನ್ಬೋದು, ಏನು ಬಿಡ್ರಿ ವಿಶಾಲಾಕ್ಷಿ, ಅವ್ರು ಹಂಗೆ ಬೈಯಾಕತ್ತಿದ್ರು, ನಮ್ದೇನೂ ತಪ್ಪಿಲ್ಲ ಅಂದಾಗಲೂ ಕೂಡ ಅವ್ರು ಹಂಗೆ ಬೈಯಾಕತ್ತಿದಂದ್ರೆ ಹಂಗೆ ಸುಮ್ಮಿರೋದನ್ರಿ ಅಂತ ನೀವು ಅನ್ಬೋದು. ಎಸ್ ಫ್ರೆಂಡ್ಸ್, ಆ ಒಂದು ನಿಯಮವನ್ನು ಪಾಲಿಸಿ ನೋಡ್ರಿ, ಆ ವ್ಯಕ್ತಿ ಚೇಂಜ್ ಆಗ್ತಾನೋ, ಇಲ್ಲಾಂದ್ರೆ ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ತಾನೆ. ನಿಮಗೆ ಸಂಬಂಧಪಟ್ಟಂಗೆ ಯಾವುದೇ ಕೆಟ್ಟ ಕೆಲಸವನ್ನು ಅವನು ಮಾಡೋದಕ್ಕೆ ಅವನ ಅಂಥ ಪ್ರೇರಣೆ ಬರುವುದೇ ಇಲ್ಲ. ಯಾಕಂದ್ರೆ ನೀವು ಎಷ್ಟು ಸಹನಶೀಲರು, ಸಮಯವನ್ನು ಪಾಲನೆ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ನಿಮಗೆ ಪ್ರಕೃತಿ ಸಹಾಯ ಮಾಡ್ತೈತ್ರಿ, ಹೌದಾ? ಹಾಗಾಗಿ ಸ್ನೇಹಿತರೆ, ಮಾತುಗಳಿಗೆ ಶಕ್ತಿ ಐತೆ ಅಂದಾಗ ಮಾತುಗಳನ್ನ ಚೆನ್ನಾಗಿ ಮಾತಾಡಬೇಕು. ಎಷ್ಟು ಮುಖ್ಯನೋ ಅದೇ ತರಹ ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೋಬೇಕು. ಒಳ್ಳೆಯ ಮಾತುಗಳಿಗೆ ಮಾತ್ರ ಪ್ರತಿಕ್ರಿಯೆಯನ್ನು ನೀಡ್ತಾ ಇರಬೇಕು. ಎಂಥವ್ರಿಗೆ ಪ್ರತಿಕ್ರಿಯೆ ನೀಡ್ರಪ್ಪ ಅಂತಂದ್ರೆ ತಿಳಿದವರಿಗೆ, ಜ್ಞಾನಿಗಳಿಗೆ, ಪುಟ್ಟ ಮಕ್ಕಳು ಏನೋ ಕೇಳ್ತಿರ್ತಾವೆ, ಅವಕ್ಕೆ ಪ್ರತಿಕ್ರಿಯೆ ನೀಡ್ರಿ. ಅದು ಬಿಟ್ಟು ಗಾಸಿಪ್ ಮಾತಾಡೋರಿಗೆ ಪ್ರತಿಕ್ರಿಯೆ ನೀಡೋದು, ಕೆಟ್ಟದ್ದು ಯೋಚನೆ ಮಾಡೋರಿಗೆ ಪ್ರತಿಕ್ರಿಯೆ ನೀಡೋದು, ಅಥವಾ ನಿಮ್ಮ ಮೇಲೆ ಯಾರು ಆವೇಶದಿಂದ ಮಾತಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಪ್ರತಿಕ್ರಿಯೆ ನೀಡೋದನ್ನು ಮಾಡಿದ್ರಿ ಅಂತಂದ್ರೆ ನೀವು ಎಷ್ಟು ಧ್ಯಾನ ಸಾಧನೆ ಮಾಡಿದ್ರು ಕೂಡ ಅಷ್ಟೇ ಒಳಗಡೆಯಿಂದ ಏನೂ ಚೇಂಜ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ನೀವು ಬುದ್ಧ ಮತ್ತು ಅಂಗುಲಿಮಾಲನ ಕಥೆಯನ್ನು ಕೇಳಿರ್ಬೋದು, ಹೌದಾ? ಅದೇ ತರಹ ಮಹಾವೀರ ಭಗವಾನರ ಜೀವನದಲ್ಲೂ ಕೂಡ ಸಾಕಷ್ಟು ಸಲ ಇಂತಹ ಘಟನೆಗಳು ನಡೆದಿದ್ರಿ. ಹಿಂಸಾತ್ಮಕ ವ್ಯಕ್ತಿಗಳು, ಹೌದಾ? ಒಳ್ಳೊಳ್ಳೆಯ ಪದಗಳನ್ನು ಬಳಸಿದಾಗ ಆ ಎದುರಿರ್ತಕ್ಕಂಥ ವ್ಯಕ್ತಿಯಲ್ಲೂ ಕೂಡ ಒಳ್ಳೆಯತನ ಅನ್ನೋದು ಜಾಗೃತಿ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಸ್ನೇಹಿತರೆ, ಪ್ರತಿಯೊಬ್ಬರೊಳಗೂ ಒಳ್ಳೇದು ಐತ್ರಿ, ಕೆಟ್ಟದ್ದು ಐತಿ. ನೆನ್ಪಿಟ್ಕೋರಿ, ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೂಡ ಕೆಟ್ಟವರಲ್ಲ. ಪ್ರತಿಯೊಬ್ಬರಲ್ಲೂ ಒಳ್ಳೇದು ಐತಿ, ಕೆಟ್ಟದ್ದು ಐತಿ. ಕೆಟ್ಟದನ್ನು ಬಿಡಬೇಕು, ಒಳ್ಳೆಯದನ್ನು ಬೆಳೆಸಬೇಕಷ್ಟೆ. ಕೆಟ್ಟದನ್ನು ಬಿಡಬೇಕು, ಒಳ್ಳೆಯದನ್ನು ಬೆಳೆಸಬೇಕು, ಇಷ್ಟೇ ಸಿಂಪಲ್. ಹಾಗಾಗಿ ಏನಾರು ನಡೀತಿರ್ತಾವ್ರಿ ಮನ್ಯಾಗ, ಸಾಕಷ್ಟು ಮನಸ್ತಾಪ ಆಗಿರ್ತಾವೆ. ಮನೆ ಯಜಮಾನರು ಇರ್ಬೋದು, ಯಜಮಾನಿನ ಇರ್ಬೋದು, ಹೊಲ್ದಾಗ ಕೆಲಸ ಮಾಡೋರ ಮೇಲೆ ಮಾಲಕರ ಒದರಾಡ್ತಿರ್ಬೋದು, ಏನೋ ಆಗ್ತಿರ್ತೈತ್ರಿ. ನಾ ಟೋಟಲಾಗಿ ಹೇಳತ್ತೇನೆ, ನಾನು ಬಿಡಿಸಿ ಅಂತೂ ಹೇಳಂಗಿಲ್ಲ. ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಎಲ್ಲೇ ಇರ್ಬೋದು, ಈ ಒಂದು ಭೂಮಂಡಲದ ವ್ಯವಸ್ಥೆಯ ಯಾವುದೇ ಜಾಗದಲ್ಲಿ ಇಂತಹ ವಾಗ್ವಾದಗಳು ನಡೆದೇ ಇರ್ತಾವ್ರಿ.
ನಡೆದಂತಹ ಸಂದರ್ಭದೊಳಗೆ ಒಂದಿಷ್ಟು ಸಂಯಮ ಸ್ನೇಹಿತರೆ. ಅದಕ್ಕೇನು ರೊಕ್ಕ ರೂಪಾಯಿ ಕೊಟ್ಟು ತರಬೇಕಾಗಿಲ್ಲ, ನಿಮ್ಮೊಳಗೆ ಐತದು. ಸುಮ್ಮನೆ ಇರೋದು, ಸುಮ್ಮನೆ ಇದ್ದು ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಎಷ್ಟೇ ಹಾರಾಡಲಿ, ಎಷ್ಟರೇ ಕೂಗಾಡಲಿ, ಸುಮ್ಮನೆ ನೋಡ್ಕೊಂತ ಇದ್ರಿ ಅಂತಂದ್ರೆ ಬಹಳಷ್ಟು ಪರಿವರ್ತನೆ ಅನ್ನೋದಾಗ್ತೈತಿ. ನೀವು ಅನ್ಬೋದು, ಈಗೇನು ಬಿಡ್ರಿ, ಕೈನ ನೆವರ್ತಾರೋ, ಕೈಯಾಗ ಏನಾರು ತೊಗೊಂಡು ಹೊಡ್ಯಾಕೆ ಬಂದ್ರೆ ಆಗೇನು ಮಾಡೋದು? ಪರಿಸ್ಥಿತಿಗೆ ತಕ್ಕಂಗೆ ಪ್ರತಿಕ್ರಿಯೆ ನೀಡ್ರಿ, ಬೇಡ ಅನ್ನಂಗಿಲ್ಲ. ಬಟ್ ಎಲ್ಲದಕ್ಕೂ ಏನಾರ ಒಂದು ಸಣ್ಣ ಮಾತು ಬಂತಪ್ಪ, ಅದಕ್ಕೂ ಪ್ರತಿಕ್ರಿಯೆ ನೀಡ್ರಿ ಅಂತಂದ್ರೆ ಅಲ್ಲೇನಾಗೋದಿಲ್ಲ, ಮುಂದೆ ಇದ್ದವ್ರಿಗೆ ಏನು ಬದಲಾವಣೆ ಆಗೋದಿಲ್ಲ, ಅವ್ರಿಗೇನೋ ಲಾಸ್ ಆಗೋದಿಲ್ಲ. ಲಾಸ್ ಆಗೋದು ಯಾರಿಗೆ? ನಿಮಗೆ ಸ್ನೇಹಿತರೆ. ಹೌದಾ? ಹಾಗಾಗಿ ಸರಿಯಾದ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ಕೊಂತ ಹೋದಿವಪ್ಪ ಅಂದ್ರೆ ಜೀವನದಲ್ಲಿ ಪರಿವರ್ತನೆ ಅನ್ನೋದು ಖಂಡಿತವಾಗಿ ಸಾಧ್ಯ ಸ್ನೇಹಿತರೆ. ಇವತ್ತಿನ ಈ ಟಾಪಿಕ್ಕು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ರೀ. ಸೊ ಇನ್ನೊಂದು ಭೇಟಿಯಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಪ್ರತಿದಿನ ತಪ್ಪದೆ ಕಡ್ಡಾಯವಾಗಿ ಧ್ಯಾನ ಮಾಡಿರಿ, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ರಿ, ಯಾವತ್ತೂ ಶಾಂತಿಯನ್ನು ಕಾಯ್ದಿರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರಿ. ತಕ್ಷಣಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡದೇ ಇರಿ, ಯಾಕಂದರೆ ಇದು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ನಿಯಮ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.